ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನೋಡಿ, ನಾವೆಲ್ಲರೂ ಸೇರಿ ಈಗ ಜಾತ್ರೆಗೆ ಹೋಗ್ತಾಯಿದ್ದೀವಿ. ಇದು ಮಂಗಳವಾರ ನೈಟ್ 11:30 11:45 ಅಷ್ಟೊತ್ತಿಗೆ ಹೋಗ್ತಾಯಿದ್ದೀವಿ. ರಾತ್ರಿ ಕಾರಲ್ಲಿ ಹೋಗ್ತಾಯಿದ್ದೀವಿ. ನೋಡಿರಿ, ನಮ್ಮ ಭಾವ ಅವರ ಕಾರಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲರೂ ಸೇರಿ ಅಂತ ಹೋಗ್ತಾಯಿದ್ದೀವಿ. ಒಟ್ಟಿಗೆ ಮಜಾ ಇರುತ್ತಲ್ವ ಈ ಥರದ ಜಾತ್ರೆಗೆ ಎಲ್ಲರೂ ಸೇರಿ ಹೋಗೋದು. ರಾತ್ರಿ ಯಾರಿಗೂ ನಿದ್ದೆ ಬರಲಿಲ್ಲ. ಮಲ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಎಲ್ಲರೂ ದೇವಸ್ಥಾನ ಹತ್ರ ಹೋಗೋಣ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಿದರು. ಗಂಡು ಮಕ್ಕಳಷ್ಟೇ ಹೋಗ್ತೀನಿ ಅಂದರು. ನಾವು ಎಲ್ಲ ಬೆನ್ನತ್ತು ಬಂದ್ವಿ. ಹಾಗೆ ಚೆನ್ನಾಗಿರುತ್ತೆ ಈ ಥರ ಜಾತ್ರೆಗೆಲ್ಲ ಹೋಗೋದು. ನೋಡಿ, ಇವರೆಲ್ಲ ನಮ್ಮ ಗ್ರೂಪ್, ಇವರು ನಮ್ಮ ಬ್ಯಾಚ್. ಇಷ್ಟು ಜನ ಸೇರಿ ಜಾತ್ರೆಗೆ ಹೋಗ್ತಾಯಿದ್ವಿ. ನೋಡಿರಿ, ನಮ್ಮ ಜಗನ ಹೆಂಗೆ ಕುಣಿತೀವಿ. ನಾನು ಜಗನ ಅಂಕಿತ ಇಬ್ಬರು ಅವ್ರ ಜೋಡಿ. ಇವ್ರು ನೋಡ್ರಿ, ನಮ್ಮ ಕೀರ್ತಿದಿದಿ, ಅವ್ರ ಕಝಿನ್. ಇಲ್ಲಿಂದ ಎಂಟ್ರೆನ್ಸು ಹೋಗ್ತಾಯಿದ್ದೀವಿ. ಎಲ್ಲ ಫುಲ್ಲು ಜನ ತುಂಬಿದ್ರು. ಅಲ್ಲಿ ಮಂಗಳವಾರ ನೈಟು ದೀಡ್ ನಮಸ್ಕಾರ ಹಾಕೋರಂತರೂ ಕಂಟಿನ್ಯೂ ಇದ್ದೇ ಇದ್ದರು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ನಾನು. ಎಲ್ಲ ಅಂಗಡಿಗಳು ಫುಲ್ಲು ಓಪನ್ ಇದ್ದವು. ನೋಡಿ, ಇಲ್ಲೆಲ್ಲ ಶಾಪ್ಗಳೆಲ್ಲ ಓಪನ್ ಇತ್ತು. 2 days ಅಂತೂ ಎಲ್ಲ ಶಾಪ್ಗಳು ಓಪನ್ ಇರ್ತವೆ. 2 days ಫುಲ್ಲು ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಸೋಮವಾರ ಸ್ಟಾರ್ಟ್ ಆಗಿದ್ದು ಜಾತ್ರೆ. ಬುಧವಾರ ತನಕ ಕಂಟಿನ್ಯೂಸ್ ಆಗಿ ಶಾಪ್ಗಳೆಲ್ಲ ಓಪನ್ ಇರುತ್ತೆ. ನೋಡಿ, ಎಷ್ಟು ಜನ ಇದ್ದರು. ಹಾಗೇ ಹೋಗ್ತಾನೆ ನಾನು ಹಂಗೆ ಗ್ಲಿಮ್ಸ್ಗಳು ತಗೊತಾ ಇದ್ದೆ. ನೋಡಿ, ಎಲ್ಲ ಲೇಡೀಸ್ ಐಟಮ್ಸ್, ಸರ, ಬಳೆ, ಕಿವಿದು ಎಲ್ಲ ಥರ ಐಟಮ್ಸು, ಬಳೆಗಳು, ಸರಗಳು, ಪರ್ಸು, ಸ್ಲಿಪ್ಪರ್ಸು, ಒಟ್ಟು ಜಾತ್ರೆಯಲ್ಲಿ ಏನೇನಿರುತ್ತೋ ಫ್ರೆಂಡ್ಸ್ ಐಟಮ್ಸು ಎಲ್ಲ ಥರದ್ದು. ಇಲ್ಲಿ ನೋಡಿ, ಎಲ್ಲ ಅಡುಗೆ ಐಟಮ್ಸ್, ಕಿಚನ್ ಐಟಮ್ಸ್ ಎಲ್ಲ ಥರ ಐಟಮ್ಸು ಹಾಕಿದ್ರು. ನಾವು ಹಾಗೆ ಹೋಗ್ತಾ ಇದ್ವಿ. ಆಟ ಸಾಮಾನಂತೂ ಎಷ್ಟು ಅಂಗಡಿ ಇದಾವೆ ಗೊತ್ತಿಲ್ಲ. ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಒಂದು 3-4 ಸೈಡ್ ಎಂಟ್ರೆನ್ಸ್ ಇದೆ. ಅಲ್ಲಿಂದನೂ ಫುಲ್ ಎಲ್ಲ ಶಾಪ್ಗಳು ಹಾಕಿರ್ತಾರೆ. 3 ಕಡೆ ಎಂಟ್ರೆನ್ಸು. ಒಂದು ಗಣೇಶನ ದೇವಸ್ಥಾನದಿಂದ, ಒಂದು ಹೊಂಡ ಸರ್ಕಲಿಂದ, ಒಂದು ಇಲ್ಲಿ ಇನ್ನೊಂದು ಸರ್ಕಲ್ ಇದೆ. ಆ ಸರ್ಕಲಿಂದ ಚನ್ನಬಸಪ್ಪ ಅಂಗಡಿಯಿಂದ ಬಂದರೆ ಆ ಸರ್ಕಲ್ ಅಲ್ಲಿಂದನೂ ಇರುತ್ತೆ. ಇಲ್ಲಿ ನೋಡಿ, ಮಹಾಮಂಟಪ, ದುರ್ಗಮ್ಮನ ಮಹಾಮಂಟಪ. ನೋಡಿ, ನಾವೆಲ್ಲರೂ ಒಂದೇ ಹತ್ರ ನಿಂತಿದ್ದೀವಿ. ಒಟ್ಟು ಎಲ್ಲರೂ ಸೇರೇ ಹೋಗ್ತಾಯಿದ್ವಿ. ಮತ್ತು ಯಾರೂ ಮಿಸ್ ಆಗಬಾರ್ದು ಅಂತ ಎಲ್ಲ ಜೊತೆಯಲ್ಲೇ ಹೋಗ್ತಾಯಿದ್ವಿ. ನೋಡಿ, ಇವಳು ಸಂಜನಾ, ಅವ್ರ ಮನೆಯವರು ನನ್ನ ಮೈದ್ನನ ಹೆಂಡ್ತಿ. ನೋಡಿ, ಜಾತ್ರೆ ಅಂತೂ ಫುಲ್ಲು ರಶ್ಶು ಮಸ್ತಿತ್ತು. ಈ ಸತಿ ಅಂತೂ ಮಂಟಪ ಎಷ್ಟು ಸತಿ ಹೇಳಿದ್ರು ಕಮ್ಮಿನೇ. ನೋಡಿ, ನಮ್ಮ ಕನಸಿನ ಕುಟುಂಬದವರೇ, ಪ್ರತಿ ವರ್ಷದಂತೆ ಈ ವರ್ಷವು 2 ವರ್ಷಕ್ಕೆ ಮುನ್ನಡೆಯ ಶ್ರೀ ದುರ್ಗಾಂಬಿಕಾ ಜಾತ್ರೆ ತುಂಬ ಜೋರಾಗಿ ನಡೀತಿದ್ದು. ಇವತ್ತು ಮತ್ತು ನಾಳೆ ದುರ್ಗಾಂಬಿಕಾ ಜಾತ್ರೆ ಇರ್ತದೆ. ಯಾರು ಬೇರೆ ಊರಿನಲ್ಲಿದ್ದರೆ ಬರ್ರಿ, ಅಮ್ಮನ ದರ್ಶನ ಮಾಡಿರಿ. ಹೇಗೆ ಅನಿಸ್ತಿದೆ? ನಿಮ್ಮ ಮನೇಲಿ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರಿ? ನಮ್ಮನೇಲಿ ಬಕ್ಕು ತಂದಿದ್ದೀವಿ. ಕುರಿ ತಂದು ತಾಯಿ ಆಶೀರ್ವಾದದಿಂದ ಕುರಿ ಕೊಯ್ತಿದ್ದೀವಿ. ಎಲ್ಲ ಸ್ನೇಹಿತರು, ಸಂಬಂಧಿಕರು ಎಲ್ಲ ಕರೆದಿದ್ದೀವಿ. ಎಲ್ಲ ಬರ್ತಿದ್ದಾರೆ. ನೀವು ಬರ್ರಿ, ಅರ್ಧ ಜನ ಬರ್ತಾ ಇದ್ದಾರೆ. ನೀವು ಬರ್ರಿ. ಜಾತ್ರೆಯಿಂದ ರಿಟರ್ನ್ ಬರ್ತಾನ ಅಲ್ಲಿ ಕುಲ್ಫಿ ಗಾಡಿ ಇತ್ತು. ಸೊ ಎಲ್ಲರೂ ಸೇರಿ ಕುಲ್ಫಿ ತೊಗೊಂಡ್ವಿ.
ಇದು ಒಂಥರ ಮಜಾ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್, ಎಲ್ಲರೂ ಸೇರಿ ಹೋಗೋದು, ಈ ಥರ ಏನಾದರೂ ತಿನ್ನೋದು, ಮಾತಾಡ್ಕೊತ ಬರೋದು ಚೆನ್ನಾಗಿತ್ತು. ನಾವು ರಿಟರ್ನ್ ಬರೋಕ್ಕೆ 1:30 ಗಂಟೆ ಆಯ್ತೇನಪ್ಪ. ಅಷ್ಟೊತ್ತಿಗೆ ಬಂದು ಮತ್ತೆ ಬೆಳಗ್ಗೆನೇ ದೀಡ್ ನಮಸ್ಕಾರ ಹಾಕಕ್ಕೆ ಹೋಗಬೇಕಿತ್ತು. ಸೊ ಎಲ್ಲರೂ ಒಂದೊಂದು ಕುಲ್ಫಿ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಹೋಗ್ತಾಯಿದ್ವಿ. ನಮ್ಮ ಕೀರ್ತಿದ್ದೀವಿ ನೋಡ್ರಿ, ಏನೋ ರೇಗಿಸ್ತಿದ್ದಾರೆ. ಎಲ್ಲರೂ ಒಂದೊಂದು ತೊಗೊಂಡು ಹೋಗ್ತಾಯಿದ್ದೀವಿ. ಹೀಗೆ ಬರ್ತಾನ ಇಲ್ಲಿ ವಸಂತ ಟಾಕೀಸ್ ಹತ್ರನೂ ಒಂದು ದುರ್ಗಮ್ಮನ ದೇವಸ್ಥಾನ ಇದೆ, ಅಲ್ಲೂ ಜಾತ್ರೆ. ಟೋಟಲಾಗಿ ನಮ್ಮ ದಾವಣಗೆರೆಯಲ್ಲಿ 5 ದೇವಿಯ ಜಾತ್ರೆ ಅವತ್ತಿನ ದಿನವೇ ನಡೆಯುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್, ಬುಧವಾರದ ದಿನ ವ್ಲಾಗು ನೋಡಿ. ನಾವೆಲ್ಲ ದೀಡ್ ನಮಸ್ಕಾರ ಹಾಕೋಕೆ ಹೋಗ್ತಿದ್ದೀವಿ. ನಮ್ಮ ಅತ್ತೆ ಏನು ಹೇಳ್ತಿದ್ದಾರೆ, ನಮ್ಮ ಜಗನಲ್ಲಿ ಮುಂದೆ ಕೂತ್ಕೊಂಡಿದ್ದಾನೆ, ನಮ್ಮ ಭಾವ ಡ್ರೈವ್ ಮಾಡ್ತಿದ್ದಾರೆ. ಅವ್ರ ಕಾರಲ್ಲೇ 2 ದಿನವೂ ಫುಲ್ ನಾವು ತಿರುಗಿದ್ದು ಹೋಗ್ತಾ ಇದ್ವಿ. ಅವ್ರ ಕಾರಲ್ಲಿ ಎಲ್ಲರೂ ನಾವು ದೀಡ್ ನಮಸ್ಕಾರ ಹಾಕೋಕ್ಕೆ ಹೋಗ್ತಾಯಿದ್ವಿ. ಈಗ ನನ್ನ ಜೊತೆ ಸಂಜನಾ, ಇವಳು ರಾಣಿ ಎಲ್ಲರೂ ಹೋಗ್ತಾಯಿದ್ವಿ. ಇವನು ಸಮರ್ಥ. ಯಾರಾದರೂ ಮತ್ತೆ ಲೇಡೀಸ್ ಇರಲೇಬೇಕಲ್ಲ ಜೊತೆಗೆ. ಸೊ ಅವರು ಬಂದಿದ್ರು ಅಂತ ಚೆನ್ನಾಗಾಯಿತು. ನಮ್ಮ ಸಮರ್ಥನ ಇಟ್ಕೊಂಡ್ರು. ಹೋಗಿ ದೀಡ್ ನಮಸ್ಕಾರ ಹಾಕೋಕ್ಕೆ ಹೋಗ್ತಾಯಿದ್ವಿ ನೋಡ್ರಿ. ಚನ್ನಬಸಪ್ಪ ಅಂಗಡಿ ರೋಡ್ ಇದು. ಫ್ರೆಂಡ್ಸ್, ಇವಾಗ ನಾವು ದೀಡ್ ನಮಸ್ಕಾರ ಹಾಕೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ 4 ಜನ ಟೋಟಲ್ಲು. ನಮ್ಮ ಬಾವ, ನಾನು, ನಮ್ಮ ಮನೆಯವರು, ಜಗನ್ನು. ಹೇಗಿರುತ್ತೆ ಕ್ರೌಡ್ ಗೊತ್ತಿಲ್ಲ, ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಎಲ್ಲರೂ ನೋಡ್ರಿ, ಹಿಂದ್ಗಡೆ ಎಲ್ಲರೂ ಬರ್ತಾ ಇದ್ದಾರೆ. ಇದೆಲ್ಲ ನಮ್ಮ ಬ್ಯಾಚು ಬರ್ತಾ ಇದ್ದಾರೆ ನೋಡ್ರಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವನು ಕುಶಲು ಮತ್ತು ನಮ್ಮ ಮೈದ್ನ. ಕುಶಲ್ ಯಾರು ಅಂದರೆ ನಮ್ಮ ಕೀರ್ತಿ ದೀದಿ ಅವ್ರ ತಮ್ಮ. ಅವರೆಲ್ಲ ಇದ್ದರು ಅಂತ ಚೆನ್ನಾಗಾಯಿತು. ಅಲ್ಲಿ ದೀಡ್ ನಮಸ್ಕಾರ ಹಾಕಬೇಕಾದ್ರೆ ನೀರೆಲ್ಲ ತಂದಿದ್ದು ಹಾಕಿದ್ದು ಎಲ್ಲ ಅವರೇ ಪಾಪ. ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು ಅವರು, ಆ ಹುಡುಗರು ಎಲ್ಲ. ನೀರು ತರೋದು, ತೊಗೊಂಡೋಗೋದು, ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನೋಡಿರಿ. ನಮ್ಮ ಮನೆಯವರು, ನಮ್ಮ ಭಾವ, ನಾನು, ಜಗನ್. ನಾನು ಬೇಡ್ಕೊಂಡಿದ್ದೆ. ಸೊ ಹಾಗಾಗಿ ಈ ಸತಿ ನಂದು ಹರಕೆ ಪೂರ ಆಯಿತು, ಮುಗೀತು ನಂದು ಹರಕೆ. ನಮ್ಮ ಜಗನಿಂದು ಲಾಸ್ಟ್ ಇಯರ್ ಇದು, ಅವನದು ಮುಗೀತು. ಯಾರೇ ದೀಡ್ ನಮಸ್ಕಾರ ಹಾಕಂಗಿದ್ರು ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಇಲ್ಲಿ ದೇವ್ರದ್ದು ಏನಂತಾರದು, ಕಲ್ಲು ದ್ವಾರ ಬಾಗಿಲು ಅಂತ ಇರುತ್ತಲ್ಲ, ಅದು ಇಲ್ಲೇ ಇರೋದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಫಸ್ಟ್ ಇಲ್ಲಿ ಒಂದು ಸತಿ ಹಾಕಿ ಆಮೇಲೆ ದೇವ್ರ ಹತ್ರ, ಅಲ್ಲಿ ದೇವಸ್ಥಾನ ಹತ್ರ ಸ್ಟಾರ್ಟ್ ಮಾಡೋದು. ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಫ್ರೆಂಡ್ಸ್. ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಮತ್ತು ಮುಂದೆ ನಮ್ಮ ಮನೇಲಿ ಹೇಗೆಲ್ಲ ಅಡುಗೆ ಮಾಡಿದ್ವಿ, ಯಾರ್ಯಾರು ಬಂದಿದ್ದರು ಅಂತ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಬಾಯ್.